ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮೆತ್ತಗೆ ಒಂದ್ ಸ್ವಲ್ಪ ಹೊತ್ತು ಸಹಿಸ್ಕೊಳೋ, ಇಲ್ಲಾಂದ್ರೆ ಊಟ ಬಂದ್ಬಿಡುತ್ತೆ ಕಂದ. ನಾನು ಯಾಕಮ್ಮ ಸಹಿಸ್ಕೋಬೇಕು? ನೀನ್ ಸರಿಗಿದ್ದಿದ್ರೆ ಆಯ್ತು, ನಾನೇ ಸರಿ ಇಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತು ತಡ್ಕೋ. ತಮ್ಮಯ್ಯ ಅಂತೀನಿ ಕಣೋ. ನಿನಗೇನು ಅನ್ಸೋದೇ ಇಲ್ಲ ಅಲ್ವಾ? ಹಾಗೇಗಾಗುತ್ತೋ? ಹೆತ್ ಕರಳು ಎಷ್ಟು ಸಂಕಟ ಆಗ್ತಿದೆ ಗೊತ್ತಾ? ಸುಳ್ಳು! ನೀನ್ ಹೇಳೋದೆಲ್ಲ ಬರೀ ಸುಳ್ಳು. ಸರಿ, ನೀನ್ ಹೇಳೋದೇ ಸತ್ಯ ಆಗಿದ್ರೆ ನಾನು ಹೇಳಿದ್ದನ್ನ ಮಾಡ್ತೀಯಾ? ಹೇಳು. ಮಾತು ಕೊಟ್ಕೊಡು. ಮೊದ್ಲು ಏನು ಅಂತ ಹೇಳು. ಆ ಕರುಣಾನಿಧಿ ನಿತ್ಯನ ಮನೆಯಿಂದ ಆಚೆ ಹಾಕ್ಬೇಕು. ಯಾಕಮ್ಮ ಸುಮ್ಮನಾದೆ? ಹೇಳು. ನಿನ್ನ ಕೇಳ್ತಿರೋದು ಆಗತ್ತಾ? ಆಗಲ್ಲ ಅಲ್ಲ? ಬರೀ ಬರೀ ಬೂಟ್ ಆಟ್ಕೆ ಮುಟ್ಬೇಡ ನನ್ನ. ಹೆತ್ಕರಳಂತೆ ಹೆತ್ಕರಳು, ಮುಟ್ಬೇಡ. ಸಂಜು, ಯಾಕೋ ಹಿಂಗಾಡ್ತೀಯಾ? ಪಾಪ ನಿಮ್ಮಮ್ಮನ್ಗೆ ನಿನ್ ಬಗ್ಗೆ ಇರೋದು ಹೆತ್ತ ಕರಳೆ, ಆದ್ರೆ ಆ ಕರುಣನಿಗೆ ಇರೋದು ಹೆತ್ತ ಹೃದಯ. ಕರಳಿಗೆ ಬಡಿತಾ ಇದೆಯಾ, ಆದ್ರೆ ಹೃದಯಕ್ಕೆ ಬಡಿತ ಮಿಡಿತ ಎಲ್ಲ ಇದೆ. ಏನತ್ತಿಗೆ, ನಿಮ್ಗೆ ಹೆತ್ತ ಮಗನಿಗಿಂತ ಆ ತಿಪ್ಪೆಯಿಂದ ಹೊತ್ತು ತಂದ ಮಗನೇ ಹೆಚ್ಚು ಅಲ್ವಾ? ನತದೃಷ್ಟ ಮುಂಡೆದೆ, ಅನುಭವಿಸು. ಚಿಕ್ಕಪ್ಪ, ಇನ್ನೇನು ನೋಡಿ ಅತ್ಗೆ, ನೋಡಿ ನಿಮ್ಮ ಹೊತ್ತು ತಂದ ಮಗ ನಿಮ್ಮ ಹೆತ್ತ ಮಗನ್ನ ಯಾವ ಸ್ಥಿತಿಗೆ ತಂದಿಟ್ಟಿದ್ದಾನೆ. ಈಗ ಸಂತೋಷ ಅಲ್ವಾ ನಿಮ್ಗೆ? ಅಲ್ಲ, ಇಷ್ಟೆಲ್ಲ ಆಯ್ತಲ್ಲ, ಯಾಕೋ ಹಿಂಗ್ ಮಾಡಿದೆ ಹಾಳಾದವನಿಂತ ಒಂದು ಮಾತು ಕೇಳಿದ್ರ ಅವನ್ನ ಯಾಕೆ ಕೇಳ್ತೀರಾ? ಇನ್ನೂ ಅವನ ಪರಾಕ್ರಮನ ಹಾಡು ಹೊಗಳಿರ್ತೀರ. ಸಂಜು, ನಿಮ್ಮಪ್ಪನೇ ಬಂದ್ರು ನಿನಗೆ ಸಮಾಧಾನ ಮಾಡಕ್ಕೆ, ನಾವೆಲ್ಲ ಯಾಕಪ್ಪ? ಅಲ್ಲಿಗೆ ಡ್ಯಾಡ್ ನೋವ್ತಿದೆ. ನಿನ್ನನ್ನು ಈ ಸ್ಥಿತಿಗೆ ತಂದ ಆ ಮೂವರನ್ನ ಇದರ 10 ಪಟ್ಟು ನರಳು ಹಾಗೆ ಮಾಡ್ತಾರೆ. ನೋಡ್ತಾ ಇರೋ ತಾಳಿ ಶಾಸ್ತ್ರದ ದಿನ ಏನಾಗುತ್ತೆ ಅಂತ. ನಿತ್ಯವರೇ, ಪ್ರತಿಯೊಂದಕ್ಕೂ ಏನೋ ಒಂದು ದಾರಿ ಅಂತ ಇರುತ್ತೆ. ಏನೋ ಒಂದು ಮಾಡೋಣ. ಸದ್ಯಕ್ಕೆ ಎಲ್ಲರ ಮುಂದೆ ಎಲ್ಲ ಸರಿಯಾಗಿದೆ ಅನ್ನೋ ಥರನೇ ಇರೋಣ. ಅಯ್ಯೋ, ನೀವಿಬ್ರು ಮಾತಾಡ್ತಿರೋದು ಕೇಳ್ತಿದ್ರೆ ನನಗೆ ಭಯ ಆಗುತ್ತೆ. ಏನಾಗುತ್ತೋ ಏನೋ ಅಂತ. ನಿನಗೆ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದೆ? ಅದು ಅಲ್ಲೋಗಿ ಏನ್ ಮಾತಾಡ್ತಿರೋ ಏನೋ ಅಂತ ನನಗೆ ಭಯ ಆಗ್ತಿದೆ. ಸುಮ್ಮನಿರಿ ನೀವು. ಮೊದಲೇ ಟೆನ್ಷನ್ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೂ ಟೆನ್ಷನ್ ಕೊಡ್ತಿದ್ದೀರಲ್ಲ. ಅಯ್ಯೋ, ಇವಾಗ ನಾನು ನಿಮ್ಗೆ ಈ ರೀತಿ ಟೆನ್ಷನ್ ಕೊಟ್ಟಿಲ್ಲ ಅಂದ್ರೆ ನಿಮ್ಗೆ ಹೇಗೆ ಪ್ರಾಕ್ಟೀಸ್ ಆಗುತ್ತೆ ಹೇಳಿ? ಹಾ ಅಕ್ಕ, ಇನ್ನೊಂದು ಕೆಲಸ ಮಾಡೆ. ಹೊಟ್ಟೆ ನೋವು ಬಂದಿದೆ ಅಂತ ಫುಲ್ಲು ಡ್ರಾಮಾ ಮಾಡ್ಬಿಡು. ಉಳ್ದಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಹೇಗಿದ್ರು ಕರ್ಣ ಸರ್ ನಮ್ಮ ಜೊತೆ ಇದ್ದಾರಲ್ಲ. ಹೊಟ್ಟೆ ನೋವಾ? ಬೇಡ ಬೇಡ ಬೇಡ, ಏನೇನೋ ಮಾಡಕ್ ಹೋಗ ಮೇಲೆ ಏನೋ ಆಗ್ಬಿಡುತ್ತೆ. ಅಕ್ಕ,
ನಾವಲ್ಲಿಂದ ತಪ್ಸ್ಕೋಬೇಕಂದ್ರೆ ಏನಾದರೂ ಮಾಡಲೇಬೇಕು ಕಣೆ. ಒಂದು ಕೆಲಸ ಮಾಡು, ನಿನ್ ಕೆಳಗಡೆ ಹೇಗೆ ಡ್ರಾಮಾ ಮಾಡ್ತೀಯ ಅಂತ ಇಲ್ಲಿ ಒಂದ್ಸಲ ಟ್ರಯಲ್ ತೋರಿಸು. ಶುರು ಹಚ್ಕೋ. ಅಮ್ಮ ಹೊಟ್ಟೆ ನೋವ್ತಿದೆ. ನಿತ್ಯ ಆರ್ ಯು ಆಲ್ ರೈಟ್? ಸರ್, ಈಗಷ್ಟೇ ಇಲ್ಲಿ ಒಂದ್ಸಲ ಟ್ರಯಲ್ ತೋರಿಸು ಅಂತ ನಿಮ್ಮ ಕಣ್ ಮುಂದೆನೇ ಹೇಳ್ದೆ. ಆದರೂ ನೀವು ನಂಬ್ತಿದ್ದೀರಾ ಅಂದ್ರೆ ಈ ಡ್ರಾಮಾನ ಮನೆಯವ್ರು ಕೂಡ ನಂಬತ್ ಫಿಕ್ಸು ಸರ್. ಅಕ್ಕ, ಇದು 100% ವರ್ಕೌಟ್ ಆಗುತ್ತೆ ಕಣೆ. ಉಳ್ದಿದ್ ಚೂರು ಪಾರು ನಾನು ನೋಡ್ಕೋತೀನಿ. ನಿಧಿ, ನೀವು ಕಣ್ಣೀರ್ನ ಮುಚ್ಚಿಡ್ಬೋದು ನಿಧಿ, ಆದ್ರೆ ಹಿಂದೆ ಇರೋ ನೋವನಲ್ಲ. ನನಗೆ ಗೊತ್ತು ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ. ಅದಕ್ಕೆ ಕಾರಣ ನಾನೇ ಅಂತಾನೂ ಗೊತ್ತು. ಸಾರಿ ಕೇಳೋದ್ರಿಂದ ಆಗಿರೋ ತಪ್ಪನ್ನ ಮರೆಸದೇ ಇರ್ಬೋದು, ಆದ್ರೆ ಮುಂದೆ ಇಂಥ ತಪ್ಪನ್ನ ಆಗದಿರೋ ಥರ ನಾನು ನೋಡ್ಕೋತೀನಿ. ದಯವಿಟ್ಟು ಕಣ್ಣೀರು ಹಾಕ್ಬೇಡಿ. ಐ ಆಮ್ ರಿಯಲಿ ಸಾರಿ. ಸರ್, ಇದೆಲ್ಲ ಮಾಡಿರೋದು ಸಂಜು ಅಂತ ಗೊತ್ತಾದ್ಮೇಲೂ ನಿಮ್ಮೇಲೆ ನೀವು ಯಾಕೆ ಹೊಣೆ ಹಾಕೋತಿದ್ದೀರಾ? ಪ್ಲೀಸ್ ಸರ್, ಸಾರಿ ಎಲ್ಲ ಕೇಳಬೇಡಿ. ಸಂಜೆ ನಿಮ್ಗೆ ತೊಂದರೆ ಕೊಡ್ತಿರೋದಕ್ಕೆ ಅವನಿಗೆ ನನ್ನ ಮೇಲಿರೋ ಕೋಪನೇ ಅಲ್ವಾ ಕಾರಣ? ಸರ್, ಸಂಜಯ್ ಎಂಥ ಮನುಷ್ಯ ಅಂತ ನಮ್ಮೆಲ್ರಿಗೂ ಗೊತ್ತು. ನನ್ನ ಮೇಲೆ ದ್ವೇಷ ಸಾಧಿಸೋದಕ್ಕೆ ಅವನಿಗೆ ಸಣ್ಣ ನೆಪ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾನೆ. ನನಗೆ ಪ್ರತಿ ಸಲ ಕಷ್ಟ ಅಂತ ಬಂದಾಗ ನಮ್ಮ ಜೊತೆಗೆ ನಿಲ್ಲೋರು ನೀವು. ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಬಗ್ಗೆ ಇಷ್ಟೆಲ್ಲ ಹೇಳೋರು, ಇಷ್ಟೆಲ್ಲ ಮಾತಾಡೋರು ಕೆಲವೊಂದು ವಿಷಯನ ನನಗೆ ಹೇಳಿಲ್ವಲ್ಲ. ಸರ್, ಏನು ಮುಚ್ಚಿಟ್ಟಿದ್ದೀರಾ ಅಂತ ನೆನಪಾಗ್ತಿಲ್ವಾ? ಹೋಗ್ಲಿ ಬಿಡಿ, ನಾನೇ ಹೇಳ್ತೀನಿ. ಅಲ್ಲ, ಬೈಕ್ ಟ್ಯಾಕ್ಸಿ ಓಡಿಸೋಂಥ ಅನಿವಾರ್ಯತೆ ಏನಾಗಿದೆ ನಿಮಗೆ? ಆ ಕೆಲಸ ಚಿಕ್ಕದು, ಅದನ್ನ ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದಂಥ ಗೌರವ ಮತ್ತೆ ಘನತೆ ಅಂತ ಇರುತ್ತೆ. ಆದರೆ ಓದೋ ಟೈಮಲ್ಲಿ ನೀವು ಅದೆಲ್ಲ ಯಾಕೆ ಮಾಡ್ತಿದ್ದೀರಾ ಅಂತ. ನಿಮ್ಗೆ ಕಾಲೇಜಿಂದ ಸ್ಟೈಫಂಡ್ ಬರ್ತಿದೆ ಅಲ್ವಾ? ಮತ್ತೆ ಯಾಕೆ ಈ ಕೆಲಸ? ಸರ್, ಹೋದ ತಿಂಗಳದು ಸ್ಟೈಫಂಡ್ ಅಮೌಂಟು ಇನ್ನೂ ಬಂದಿಲ್ಲ. ನಿನ್ನ ಅಕೌಂಟು ರೀಲಿಂಕ್ ಮಾಡ್ಬೇಕಮ್ಮ. ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಬಾ, ಮುಂದಿನ ತಿಂಗಳು ಒಟ್ಟಿಗೆ ಬರುತ್ತೆ.